ಬೆಳಗಾವಿಯಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಆ ದೃಶ್ಯ ಸೆರೆಯಾಗಿದೆ. ಆ ಸ್ಫೋಟದ ತೀವ್ರತೆಗೆ ಇಡೀ ಏರಿಯಾವೇ ನಡುಗಿ ಬಿಟ್ಟಿದೆ. ಹೌದು, ಸಿಸಿಟಿವಿಯಲ್ಲಿ ಆ ಸ್ಫೋಟದ ದೃಶ್ಯ ರೆಕಾರ್ಡ್ ಆಗಿದೆ. ಆ ಸ್ಫೋಟದ ತೀವ್ರತೆಗೆ ಇಡೀ ಏರಿಯಾ ಶೇಕ್ ಆಗಿಬಿಟ್ಟಿದೆ. ಸಡನ್ ಕಿವಿ ಮುಚ್ಚಿಕೊಂಡು ಅಲ್ಲಿಂದ ಓಡಿ ಬಂದಿದ್ದಾರೆ ಜನ. ಏನಾಯ್ತು ಅಂತ ಗಾಬರಿಯಲ್ಲಿ ಚಲ್ಲಾಪಿಲ್ಲಿಯಾಗಿದ್ರು ಅಲ್ಲಿದ್ದಂತಹ ಜನ. ಆಡುಗೋಡಿಯ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಿಕ್ಕಿರುವಂತಹ ಸದ್ಯದ ಅಪ್ಡೇಟ್ ಇದು. ನೋಡಿ, ಸಿಲಿಂಡರ್ ಸ್ಫೋಟ ಅಂತಾನೆ ಹೇಳಲಾಗ್ತಾ ಇದೆ. ಬಟ್ ಆ ಸ್ಫೋಟದ ತೀವ್ರತೆಯನ್ನು ನೋಡಿದ್ರೆ ಇನ್ನೇನಾದರೂ ಆಗಿರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಆ ಸಿಸಿಟಿವಿಯ ದೃಶ್ಯಾವಳಿಯನ್ನು ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ಆ ಸ್ಫೋಟದ ತೀವ್ರತೆ ಅನ್ನೋದು ಎಷ್ಟಿತ್ತು ಅಂತ ಹೇಳಿ. ಯಾವಾಗ ಆ ಸ್ಫೋಟದ ತೀವ್ರತೆ ಹೆಚ್ಚಾಯಿತು, ದೊಡ್ಡ ಮಟ್ಟದ ಶಬ್ದ ಅನ್ನೋದು ಬಂತು, ಆ ಏರಿಯಾದಲ್ಲಿ ಇದ್ದಂತಹ ಜನ ಎಲ್ಲ ಕಿವಿ ಮುಚ್ಚಿಕೊಂಡು ಓಡೋಡಿ ಬಂದಿದ್ದಾರೆ. ಇಡೀ ಏರಿಯಾವೇ ಶೇಕ್ ಆಗಿಬಿಟ್ಟಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ನೋಡಿ, ಅಲ್ಲೇ ಇದ್ದಂಥ ಒಂದು 2-3 ಜನ ಆ ಸ್ಫೋಟದ ತೀವ್ರತೆ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಹೆಂಗೆ ಓಡ ಹೋಗ್ತಾರೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಏನಾಯಿತು ಅಂತ ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ಆದರೆ ಕೈಯಲ್ಲಿರೋ ಮೊಬೈಲ್ ಮಾತ್ರ ಕೈಯಿಂದ ಕೆಳಗೆ ಬಿಟ್ಟಿಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದಷ್ಟು ಜನ ಅಲ್ಲೇ ಜಮಾವಣೆಗೊಳ್ತಾರೆ. ಹಾರ್ಡ್ಲಿ 3-4 ಸೆಕೆಂಡ್ಗಳ ಕಾಲ ಅಲ್ಲಿ ಜನಸಾಮಾನ್ಯರು ಕಕ್ಕಾಬಿಕ್ಕಿ ಆಗೋದನ್ನು ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಯಾವುದೋ ಒಂದು ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಯಿತು ಅಂತ ಹೇಳಿದ್ರೆ ಆ ಮನೆಗಷ್ಟೇ ಹಾನಿ ಆಗಬೇಕು. ಇದ್ದ ಮನೆಗಳೆಲ್ಲ ಚಲಾಪಿಲಿ ಆಗೋಗಿದೆ ಅನ್ನೋದಾದರೆ ಕೇವಲ ಸಿಲಿಂಡರ್ ಸ್ಫೋಟವ ಮತ್ತೇನಾದರೂ ಆಗಿದೆಯಾ ಅನ್ನುವಂತಹ ಅನುಮಾನ. CC ಕ್ಯಾಮ್ರಾದಲ್ಲಿ ಸುತ್ತಮುತ್ತ ಇದ್ದಂಥ ಜನ ಯಾವ ರೀತಿ ಕಿವಿ ಮುಚ್ಕೊಂಡು ಓಡಿ ಬಂದಿದ್ದಾರೆ ಅನ್ನೋದನ್ನು ನೀವೆಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಯಾವಾಗ ಸ್ಫೋಟ ಅನ್ನೋದಾಯಿತು ಆ ಕ್ಷಣದಲ್ಲಿ ಅಲ್ಲೇ ಇದ್ದಂಥ ಜನ ಓಡೋದನ್ನು ನೀವು ಗಮನಿಸಬಹುದು. ಏನಾಯಿತು ಅಂತ ಹೇಳಿ ಅಲ್ಲೇ ಜನ ಜಮಾವಣೆಗೊಳ್ಳೋದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಅಂದಾಜು 8-9 ಮನೆಗಳಿದ್ದಾವೆ. ಸಂಪೂರ್ಣ ಬಿದ್ದು ಹೋಗಿದೆ. ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು. ಒಬ್ಬ ಬಾಲಕ ಮುಬಾರಕ್ ಅನ್ನೋನು, ಆತ ಕೂಡ ಸಾವಿಗೀಡಾಗಿದ್ದಾರೆ. ಕಸ್ತೂರಿ ಅನ್ನೋರ ಮನೆಯಲ್ಲಿ ಆದಂತಹ ಸ್ಫೋಟ ಇದು. ನೀವು ಆ ಸ್ಫೋಟದ ತೀವ್ರತೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಈ ಮಟ್ಟಿಗಿನ ಸ್ಫೋಟ ನೋಡಿ, ನಿಗೂಢ ಅಂತ ಕೂಡ ಕರೆಯಲಾಗ್ತಾ ಇದೆ. ಯಾಕಂದರೆ ಒಂದು ಸಿಲಿಂಡರ್ ಸ್ಫೋಟ ಅಂದಾಗ ಹೆಚ್ಚು ಕಮ್ಮಿ ಆ ಮನೆಗಷ್ಟೇ ಹಾನಿ ಆಗಬಹುದು. ಬಟ್ ಇಲ್ಲಿ ಸುತ್ತಮುತ್ತ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋದಾದರೆ ಯಾವ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಆಡುಗೋಡಿಯ ಬಳಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸಿದ್ದಾರೆ. ಖುದ್ದು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ. ಘಟನಾ ಸ್ಥಳಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಸ್ಫೋಟದಲ್ಲಿ ಬಾಲಕ ದುರ್ಮರಣಕ್ಕೀಡಾಗಿದ್ದಾನೆ. ಹಲವರು ಗಾಯಗೊಂಡಿದ್ದಾರೆ. 5-6 ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೂಡ ಒದಗಿಸಲಾಗ್ತಾ ಇದೆ. ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಚಿನ್ನಯ್ಯನ ಪಾಳ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಿರೋದನ್ನು ನೀವಿಲ್ಲಿ ಗಮನಿಸಬಹುದು. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಖುದ್ದು ತಾವೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಎಲ್ಲಿ ಏನಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮತ್ತು ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ತಮ್ಮ ಕಣ್ಣಾರೆ ನೋಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ ಮತ್ತು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನದಲ್ಲಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ಇವತ್ತು, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭ. ಈ ಸಂದರ್ಭದಲ್ಲಿ ಆಗಿರುವಂತಹ ಸ್ಫೋಟದ ಹಿನ್ನೆಲೆಯಲ್ಲಿ ಘಟನೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸ್ನವರು. ನೋಡಿ, ಒಂದು ಸಣ್ಣ ಸ್ಫೋಟ, ಸಿಲಿಂಡರ್ ಸ್ಫೋಟ ಅಂದಾಗ ಅಫ್ಕೋರ್ಸ್ ಪ್ರಾಣಹಾನಿ ಆಗತ್ತೆ, ಇಲ್ಲ ಅಂತ ಹೇಳೋದು ಅಸಾಧ್ಯ. ಆದರೆ ಸಣ್ಣ ಗುರುತು ಸಿಕ್ಕರೆ ಸಾಕು, ಪೊಲೀಸರು ಅದನ್ನು ಲಿಂಕ್ ಮಾಡ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಒಂದು ಕಡೆ, ಮಗದೊಂದು ಕಡೆ ಸ್ಫೋಟ ಕೂಡ ಆಗಿರುವುದರಿಂದಾಗಿ ಈ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ರಿಪೇರಿ ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು. ಮತ್ತು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ದಯವಿಟ್ಟು ಸುಮ್ಮನಿರೋಣ. ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ. ಗಂಡ ಹೆಸರೇನು? ಗಂಡ ಅಯ್ಯಪ್ಪ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ. ನರಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು
35 ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಇದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ ಅನ್ನೋರು ಸತ್ತೋಗಿದ್ದಾರೆ. ಅವ್ರಿಗೆ ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ತೀವಿ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆಡುಗೋಡಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ಥಳದಲ್ಲಿ ಪರಿಹಾರವನ್ನ ಘೋಷಿಸಿದ್ದಾರೆ. ಮೃತ ಬಾಲಕನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ನೀಡಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟದ ರೀತಿ ಕಂಡು ಬರ್ತಾ ಇದೆ. ಆದರೆ ಸ್ಫೋಟದ ತೀವ್ರತೆಗೆ ಅಂದಾಜು 13 ಮನೆಗಳಿಗೆ ಹಾನಿಯಾಗಿದೆ. ತಕ್ಷಣ ಮನೆಗಳ ರಿಪೇರಿ ಹಾಗೇನೆ ನಿರ್ಮಾಣಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ಸಿದ್ದರಾಮಯ್ಯನವರು ಮಾತಾಡ್ತಿರೋದನ್ನ ನೀವು ಗಮನಿಸಿದ್ರಿ. ಎಲ್ಲೆಲ್ಲಿ ಏನಾಯ್ತು ಅನ್ನುವಂಥ ವರದಿಯನ್ನ ನೀಡ್ತಾ ಇದ್ರು. ಅದರ ಜೊತೆಗೆ ಮೃತಪಟ್ಟಿರುವಂತಹ ಬಾಲಕ ಏನಿದ್ದಾನೆ, ಆ ಬಾಲಕನ ಕುಟುಂಬರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ. ಜೊತೆಗೆ ಏನು ಗಾಯಾಳುಗಳಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದಲೇ ಸೂಕ್ತ ಚಿಕಿತ್ಸೆಯ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಂದಾಜು 13 ಮನೆಗಳಿಗೆ ಹಾನಿಯಾಗಿರುವುದು. ಆ ಮನೆಗಳ ರಿಪೇರಿ ನಿರ್ಮಾಣಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಿಪೇರಿ ಮಾಡಿಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು. ಮತ್ತು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಂದು ಡೆತ್ ಆಗಿದೆ, 10 ವರ್ಷದ್ದು. ಅದು ಪಕ್ಕದ ಮನೆ, ದಯವಿಟ್ಟು ಸುಮ್ಮನಿರೋಣ. ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ. ಗಂಡ ಹೆಸರೇನು? ಅಯ್ಯಪ್ಪ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದಾರೆ. ಇವರಿಗೆ ಬರ್ನ್ ಆಗಿದೆ. ನರಸಮ್ಮ ಸಂಜಯ್ ಗಾಂಧಿ 50 ವರ್ಷ. ಸಬ್ರೀನಾ ಬಾನು 35 ವರ್ಷ ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಇದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ. ಮುಬಾರಕ್ಕನವರು ಸತ್ತೋಗಿದ್ದಾರೆ. ಅವ್ರಿಗೆ ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಸಣ್ಣ ಮನೆ ಶ್ರೀರಾಮ ಅಸ್ಲಮ್ಮ ಅಂತ ಇದ್ರ ಹೆಸರು. ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾರಲ್ಲ 70ರಲ್ಲಿ, ಆಗಲಿಂದಲೂ ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಮತ್ತು ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದೆ. ಇದೇ ಕ್ಷೇತ್ರದಲ್ಲಿ 4 ಸಲ MLA ಆಗಿದ್ದೆ. ಎಲ್ಲ ಜನನೂ ಚೆನ್ನಾಗಿ ಗೊತ್ತು ನನಗೆ. ಮತ್ತು ಈಗ 10 ಜನಕ್ಕೆ ಗಾಯ ಆಗಿದೆ. ಅದರಲ್ಲಿ ಒಬ್ಬರು ತೀರೋಗಿದ್ದಾರೆ. ಇನ್ನು 9 ಜನ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಒಬ್ಬರು, ನಿಮ್ಯಾನ್ಸ್ ಒಬ್ಬರು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಸೇರಿದ್ದಾರೆ. ಒಬ್ಬರಿಗೆ ಆ ಮನೆ ಇತ್ತಲ್ಲ ಬ್ಲಾಸ್ಟ್ ಆಯಿತು ಅಂತ ಅಂದ್ಕೊಳ್ತೀವಲ್ಲ, ಆ ಮನೆಯವ್ರಿಗೆ ಇಂಜುರೀಸ್ ಆಗಿದೆ. 30-40% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಎಲ್ಲ ಖರ್ಚು ವೆಚ್ಚವನ್ನು BBMP ವಹಿಸುತ್ತೆ. ಮತ್ತು ಮನೆಗಳ ರಿಪೇರಿನೂ ಅಷ್ಟೇ.
ಕೆಲವು ಮನೆ ಶೀಟ್ ಮಾತ್ರ ಹೋಗಿದೆ. ತಕ್ಷಣ ಇವತ್ತೇ ನಮ್ಮ ಮುಖಂಡರು, ಕಾಂಗ್ರೆಸ್ ಮುಖಂಡರು ಇಲ್ಲಿರೋರು ಅವ್ರನ್ನ ಮನೆ, ಯಾಕೆಂದರೆ ಶೀಟು ಮಳೆ ಬಂದರೆ ಸೋರುತ್ತಲ್ಲ, ಇವತ್ತೇ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ. ಆಮೇಲೆ ಬಿದ್ದೋಗಿರೋ ಮನೆನ BBMPಯಿಂದ ಕಟ್ಸ್ಕೊಡಿ ಅಂತ CM ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತಕ್ಷಣಕ್ಕೆ ಅವ್ರಿಗೆ ಮನೆ ಅಕ್ಕಪಕ್ಕ ಈ ಸುತ್ತಮುತ್ತಲು ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮ್ಮೆಲ್ಲ ಮುಖಂಡರು ಇಲ್ಲೇ ಅವರಿಗೆಲ್ಲ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಪೊಲೀಸ್ ಮಾತಾಡಿದಾಗ ಏನು ಹೇಳಿದ್ರು ಸರ್? ಪೊಲೀಸು ಅವ್ರೇನು ಮಾಡ್ತಾರೆ, ಪೊಲೀಸು ಕಣ್ಣಾರೆ ನೋಡಿದರೆ ಅವ್ರು ಏನು ಅಂತ ಹೇಳ್ಬಿಡೋದು. ಅಲ್ಲಿ ಡಬ್ರೀಸ್ ಇದೆ ಮನೆಯಲ್ಲಿ, ಆ ಡಬ್ರೀಸ್ ತೆಗೆಯೋವರೆಗೂ ಕ್ಲಾರಿಟಿ ಇರಲ್ಲ. ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬರೆಸ್ತು ಅಂತ ಗೊತ್ತಾಗುತ್ತೆ, ತನಿಖೆ ಮಾಡಿದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದೆ. ನೋಡೋಣಪ್ಪ. ಮನೆಯಲ್ಲಿ ಎಬ್ಬರಿಸಿಗೆ ಬೋರ್ಡ್ ಬಂದಿದ್ದಕ್ಕೆ ನಾನು ವೀಡಿಯೋ ಹಿಡಿದಿದ್ದು. ಮೊದಲು ಒಂದು ಲೇಡಿ, ಒಂದು ಅಮಾನು ಅವ್ರ ಫ್ಯಾಮ್ಲಿ ಅವ್ರಿಗೆ ರೆಸ್ಕ್ಯೂ ಮಾಡಿ ಅವ್ರಿಗೆ ಕಳಿಸ್ಬಿಟ್ರು. ಅವ್ರ 2 ಮಕ್ಕಳು ಇದ್ದಾರೆ, 3 ಮಕ್ಕಳು. ಒಬ್ಬನಿಗೆ ಜಾಸ್ತಿ ಏಟಿತ್ತು, ಅವ್ರು ಎಕ್ಸ್ಪೈರ್ ಆಗಿದ್ದಾನಂತ ಇವಾಗ ಹೇಳಿದ್ದಾರೆ. ಮತ್ತು ಇನ್ನೂ ಒಂದು ಲೇಡಿ ಅವ್ರ ಮಗಳು, ಹೆಣ್ಮಗು ಇತ್ತು. ಚಿಕ್ಕ ಮಗುಗೆ ಅವ್ರಿಗೂ ಬರ್ನಿಂಗ್ ಥರ ಇತ್ತು, ಅವ್ರಿಗೂ ಕಳಿಸ್ಬಿಟ್ರು. ಲೇಡಿಗೂ ಎತ್ತಿ ರೆಸ್ಕ್ಯೂ ಮಾಡಿಬಿಟ್ರು. ನನ್ನ ವಿಧಾನಸಭೆಯಲ್ಲಿ ಈ ಥರ ಬ್ಲಾಸ್ಟ್ ಆಗೋದು ನಾವು ಜಾಸ್ತಿ ಕಂಡಿಲ್ಲ. ಈ ಥರ ಆ ದೃಷ್ಟಿಯಿಂದ ಏನಕ್ಕಾಯಿತು ಅನ್ನೋದು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಬಂದಿದ್ದಾರೆ. ಅವರು ತನಿಖೆಯನ್ನು ಮಾಡಿ ಇದು ಏನು ಕತೆ ಅಂತ ಹೇಳ್ತಾರೆ. ಸರ್, ಅಂದರೆ 1-2 ಮನೆ ಅಲ್ಲ, ತುಂಬ ಅದು ಚಿಕ್ಕ ಚಿಕ್ಕ ಜಾಗ ಇರುವಂಥದ್ದು ಎಲ್ಲ ತುಂಬ ಮನೆಗಳಿದ್ದಾವೆ. ಅಂದರೆ ಒಟ್ಟಾರದ ರೀತಿಯಲ್ಲಿ ಸುಮಾರು 10-15 ಮನೆಗಳೆಲ್ಲವೂ ಕೂಡ ಬಿದ್ದಿರುವಂಥದ್ದು. ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಜನ ಗಾಯ ಆಗಿದೆ, ಎಷ್ಟು ಮನೆ? ಇಲ್ಲ, ನಾನು ಇನ್ನೂ ನೋಡಿಲ್ಲ, ವೀಕ್ಷಣೆ ಮಾಡಿಲ್ಲ. ಈಗ ಹೋಗಿ ನೋಡಿಬಿಟ್ಟು ನಮ್ಮ ಪೊಲೀಸ್ನವ್ರ ಹತ್ರ ಕೇಳಿಕೊಂಡು ನಾವು ಮನೆಯಲ್ಲೇ ಇದ್ದು ಸ್ನಾನ ಮಾಡಬೇಕು ಅಂತ ಅಭ್ಯಾಸಕ್ಕೆ ಬಂದು ಅವಾಗ ಏನಾಯ್ತು ಅಂತ ಗೊತ್ತು. ಏಟ್ ಬಿದ್ದ ತಕ್ಷಣ ನೀವು ಎಲ್ಲಿದ್ರಿ? ಯಾವ ಮನೆ ಬ್ಲಾಸ್ಟ್ ಆಯ್ತಲ್ಲ, ಕಸ್ತೂರಿ ಅವ್ರ ಮನೆ, ಅಲ್ಲಿಂದ ನಿಮ್ಮ ಮನೆ ಪಕ್ಕದ ಮನೆ. ಮುಬಾರಕ್ ಮಗು ತಿರ್ಕೊಂಡು ಹೋಗಿದ್ದಿಲ್ಲ, ಆ ಮನೆ ಎದುರು ಮನೆ. ಓಕೆ, ಏನು ಬ್ಲಾಸ್ಟ್ ಆಯಿತು? ಬೆಂಕಿ ಏನಾರು ಕಾಣಿಸ್ಕೊಡ್ತಾ ಹೋಗಿ ನಿಮ್ಮ ಮನೆ ಏನಾರು? ನಮ್ಮ ಮನೆ ಟೋಟಲ್ ಇಲ್ಲ, ಹೋಗುತ್ತೆ. ಈ ಕಸ್ತೂರಿ ಅನ್ನೋರು ಯಾರು, ಎಲ್ಲಿ ವಾಸಿಯವರು?